ಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ದೇಶಾದ್ಯಂತ ಇವತ್ತು ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದರ ಜೊತೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಿ ಎಸ್ಡಿಪಿಐ ಕೂಡ ಬ್ಯಾನ್ ಆಗುತ್ತಾ, ಪಿಎಫ್ಐ ಬ್ಯಾನ್ ಆದಂತೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜಾರಿ ನಿರ್ದೇಶನಾಲಯದ ರಡಾರ್ನಲ್ಲಿ ಎಸ್ಡಿಪಿಐನಲ್ಲಿ ಈಗ ಸಿಲುಕಿಕೊಂಡಿದ್ದು ದೇಶಾದ್ಯಂತ ಎಸ್ಡಿಪಿಐ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸೇರಿದಂತೆ 12 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಫೈಜಿಯನ್ನ ಬಂಧನ ಮಾಡಿದಂತ ಇಡಿ ಅಧಿಕಾರಿಗಳು ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಫೈಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಆದ ಬೆನ್ನಲ್ಲೇ ದೆಹಲಿ, ಕೇರಳ, ತಿರುವನಂತಪುರಂ, ಮಲಪ್ಪುರಂನಲ್ಲಿ, ಬೆಂಗಳೂರು ಕೂಡ ಸೇರಿದಂತೆ ಆಂಧ್ರಪ್ರದೇಶದ ನಂದ್ಯಾಲ, ಹೀಗೆ ನಾನಾ ಭಾಗದಲ್ಲಿ ಒಟ್ಟು 12 ಕಡೆ ದಾಳಿಯನ್ನ ಮಾಡಲಾಗಿದೆ. ಚೆನ್ನೈ, ಜಾರ್ಖಂಡ್, ಪಕೂರ್, ಲಕ್ನೋ, ಜೈಪುರ, ಕೋಲ್ಕತ್ತಾದ ಎಸ್ಡಿಪಿಐ ಈ 12 ಜಾಗದಲ್ಲಿರುವಂತಹ ಎಸ್ಡಿಪಿಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಒಟ್ಟು 12 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ವಿಚಾರವಾಗಿ ಫೌಜಿ ಅರೆಸ್ಟ್ ಆದ ಬಳಿಕ ಈ ಒಂದು ದಾಳಿ ಆಗಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು?